ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಸಿಂಹರಾಶಿ ಮತ್ತು ಸಿಂಹ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ಸಿಂಹರಾಶಿ ಸಿಂಹ ಲಗ್ನದವರಿದ್ದೀರೋ ತಪ್ಪದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಉಪಯೋಗಗಳನ್ನ ಪಡ್ಕೊಳ್ಳಿ. ನೋಡಿ, ಸಿಂಹರಾಶಿ ಮತ್ತು ಸಿಂಹ ಲಗ್ನದವರು ಯಾರಿಗೂ ಕೂಡ ಮಾತನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ನಾನು ಈ ಕೆಲಸ ಮಾಡ್ಕೊಡ್ತೀನಿ, ಈ ವಿಷಯದ ಬಗ್ಗೆ ನಾನು ನಿನಗೆ ಭರವಸೆಯನ್ನು ಕೊಡ್ತೀನಿ, ಇದನ್ನು ಯಾವತ್ತೂ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕೈಯನ್ನು ನೀವು ನೋಡ್ಕೊಳ್ಳಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ. ಸೂರ್ಯ ನಮಸ್ಕಾರವನ್ನು ಮಾಡಿ, ತುಂಬ ಒಳ್ಳೆಯದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದನ್ನು ಕಲೀರಿ. ಹಾಗೆ ಬೆಳಿಗ್ಗೆ ಬೇಗ ಎದ್ದೊಳೋದನ್ನು ರೂಢಿ ಮಾಡಿ. ನೀವು ಬೆಳಗಿನ ಜಾವ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುರುಘನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀವು ಶ್ರೀಗಂಧವನ್ನು ದಾನವಾಗಿ ಕೊಡ್ತಾ ಬನ್ನಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ. ಹಾಗೆ ವರ್ಷದಲ್ಲಿ ಒಮ್ಮೆಯಾದರೂ ನಿಮ್ಮ ಕುಲದೈವಕ್ಕೆ ಚಂದನದ ಅಭಿಷೇಕವನ್ನು ಮಾಡಿಸಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆ ದಿನ ನೀವು ನಿಮ್ಮ ಕುಲದೈವಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದು. ಹಾಗೆ ಯಾವುದೇ ಕಾರಣಕ್ಕೂ ತಾಯಿಯನ್ನು ನಿಂದನೆ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ಲಕ್ಕು ಖಂಡಿತವಾಗ್ಲೂ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಸಿಂಹರಾಶಿಯವರು ಮತ್ತು ಸಿಂಹ ಲಗ್ನದವರು ತಾಯಿ ನಿಂದನೆಯನ್ನು ಮಾಡೋದಕ್ಕೆ ಹೋಗಬೇಡಿ, ಇದರಿಂದ ತುಂಬ ಕೆಡುಕನ್ನು ಅನುಭವಿಸ್ತೀರಾ. ಹಾಗೆ ಯಾವುದೇ ಕಾರಣಕ್ಕೂ ಮಲಗಿರೋವಂಥ ಸಿಂಹನ ನೀವು ನೋಡೋಕೆ ಹೋಗಬೇಡಿ. ಮಲಗಿರೋವಂಥ ಸಿಂಹದ ಫೋಟೋವನ್ನು ಕೂಡ ನೀವು ನೋಡಬಾರ್ದು. ಹಾಗೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ 10 ನಿಮಿಷಗಳ ಕಾಲ ಕೂತು ಧ್ಯಾನವನ್ನು ಮಾಡಿ, ತುಂಬ ಒಳ್ಳೆಯದು. ಪಿತೃಗಳ ಕಾರ್ಯಗಳನ್ನು ಮಾಡಿ, ನೀವು ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಅಮಾವಾಸ್ಯೆ ದಿನ ಈ ನದಿ ಕೆರೆ ಇಲ್ಲೆಲ್ಲ ಹೋದಾಗ ಮೀನುಗಳಿಗೆ ಪುರಿ ಉಂಡೆಯನ್ನು ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ನ ಮಾಡಿ. ಧನ್ಯವಾದಗಳು.